ಸತೀಶ್ ಜಾರಕಿಹೊಳಿ ಅವರು ನಮ್ಮ ಹಿಂದೂಗಳ ಭಾವನೆಗೆ ಕೆರಳಿಸುವಂಥ ಒಂದು ವಿಚಾರವನ್ನು ಪ್ರಕಟ ಮಾಡಿದ್ದಾರೆ. ಕೆಲವೊಮ್ಮೆ ಬಾಯಿ ತಪ್ಪಿ ಕೆಲವರು ಹೇಳಿಕೆಗಳನ್ನು ಕೊಡ್ತಾರೆ, ಆಮೇಲೆ ಅದನ್ನು ಸಮಜಾಯಿಸಿ ಮಾಡಿಕೊಳ್ತಾರೆ. ಆದರೆ ಸತೀಶ್ ಜಾರಕಿಹೊಳಿ ಅವರು ಅದನ್ನು ಮತ್ತೆ ಪುನಃ ಪ್ರತಿಪಾದಿಸಿ ನಾನು ಅದಕ್ಕೆ ಬದ್ಧ ಅಂತ ಹೇಳುವಂಥದ್ದನ್ನು ಮತ್ತೆ ಪುನರುಚ್ಚರಿಸ್ತಾ ಇದ್ದಾರೆ. ಹಾಗಾಗಿ ಭಾರತೀಯ ಜನತಾ ಪಕ್ಷ ಉಡುಪಿ ಜಿಲ್ಲೆ ಇವತ್ತು ಅವರ ಹೇಳಿಕೆಯ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದೆ. ನಮ್ಮ ಆಗ್ರಹ, ಕಾಂಗ್ರೆಸ್ ಪಕ್ಷ ಇವರ ಹೇಳಿಕೆಯನ್ನು ಜವಾಬ್ದಾರಿಯನ್ನು ತಗೊಳ್ಬೇಕು. ಅವರು ಕಾಂಗ್ರೆಸ್ನ ಒಬ್ಬರು ಕಾರ್ಯಾಧ್ಯಕ್ಷರು, ಹಾಗಾಗಿ ಜವಾಬ್ದಾರಿ ಸ್ಥಾನದಲ್ಲಿರುವವರು ಹಿಂದೂ ಶಬ್ದದ ಬಗ್ಗೆ ಅಥವಾ ಹಿಂದೂ ಅಂತ ಹೇಳಿದ್ರೆ ನಮಗೆ ಭಾವನೆ, ಅದರ ವಿರುದ್ಧ ಮಾತಾಡಿದ್ದಕ್ಕೆ ಅವ್ರ ಮೇಲೆ ಅವರು ಅದನ್ನು ವಾಪಸ್ ತಗೊಳ್ಬೇಕು, ಕ್ಷಮೆ ಕೇಳಬೇಕು ಹಿಂದೂಗಳ ಹತ್ರ. ಅವರ ಭಾವನೆಗೆ ಕೆರಳಿಸಿದ್ದಕ್ಕೆ, ಅವರ ಭಾವನೆಗೆ ಧಕ್ಕೆ ತಂದದ್ದಕ್ಕೆ ಕ್ಷಮೆಯನ್ನು ಕೇಳುವಂಥ ವಿಷಯ ಮಾಡಬೇಕು. ಇಲ್ದಿದ್ರೆ ಅವರನ್ನ ಕಾಂಗ್ರೆಸ್ನ ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ, ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕಾರ್ಯಾಧ್ಯಕ್ಷ ಹುದ್ದೆಯಿಂದ ಉಚ್ಚಾಟಿಸಬೇಕು. ಇಲ್ಲದಿದ್ದರೆ ನಾವು ಈ ಪ್ರತಿಭಟನೆಯನ್ನು ಮತ್ತಷ್ಟು ತೀವ್ರವಾಗಿ ಮಾಡುವರಿದ್ದೇವೆ. ಮತ್ತು ಹಿಂದೂಗಳು ಅದು ಪಕ್ಷಾತೀತವಾಗಿ ಯಾರೆಲ್ಲ ಹಿಂದೂಗಳು ಯಾವ್ಯಾವ ಪಕ್ಷದಲ್ಲಿದ್ದಾರೆ, ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಹಿಂದೂಗಳು ಇವತ್ತು ಜಾಗೃತರಾಗಬೇಕು. ನಾಳೆ ಇವರು ನಮ್ಮ ಹಿಂದೂ ಶಬ್ದದ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡ್ತಾರೆ, ನಾಳೆ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾರೆ, ನಮ್ಮ ವಿಚಾರದ ಬಗ್ಗೆ ಮಾತಾಡ್ತಾರೆ. ನಾನು ಹೇಳುವಂಥದ್ದು ಅವರವರ ಧರ್ಮ, ಅವರವರ ಬಗ್ಗೆ ಗೌರವ ಅವರವರು ಇಟ್ಕೊಳ್ಬೇಕು. ರಾಜಕೀಯ ಪಕ್ಷದಲ್ಲಿರುವಂಥವ್ರು, ರಾಜಕೀಯ ಪಾರ್ಟಿಯ ಪದಾಧಿಕಾರಿಗಳು ಈ ಧರ್ಮದ ವಿಷಯದಲ್ಲಿ ಈ ರೀತಿ ಹೇಳಿಕೆಯನ್ನು ಕೊಡುವಂಥ ತಪ್ಪು. ಕಾಂಗ್ರೆಸ್ ಪಕ್ಷ ಇದಕ್ಕೆ ಸ್ಪಷ್ಟವಾದಂಥ ನಿಲುವನ್ನು ಪ್ರಕಟಿಸಬೇಕು. ನಮ್ಗೆ ಅವರು ಕಾರ್ಯಾಧ್ಯಕ್ಷರಾಗಿ ಅವರ ಒಪ್ತಾರ ಇಲ್ವಾ, ಒಪ್ಪುದಿಲ್ಲ ಅಂತ ಆದರೆ ಅವರನ್ನು ಕಾರ್ಯಾಧ್ಯಕ್ಷ ಸ್ಥಾನದಿಂದ ವಜಾ ಮಾಡಬೇಕು. ಇಲ್ಲದಿದ್ದರೆ ಅವರಿಂದ ಕ್ಷಮೆ ಕೇಳಿಸುವಂಥದ್ದು ಮಾಡಬೇಕು ಅಂತ ಆಗ್ರಹವನ್ನು ಮಾಡ್ತಾರೆ.